ಆದ್ದರಿಂದ ನಾನೇನಾದರೂ ಅಲ್ಲಿಗೆ ಹೋದರೆ ನನಗೆ ಮಾತ್ರ ಅಲ್ಲ, ನನ್ನ ಮನೆಯವ್ರಿಗೆ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ. ಅವ್ರ ಜೀವಕ್ಕೆ ಅಪಾಯ ಬರುತ್ತೆ. ಹೋಗಲಿ, ನಿನ್ನ ತಾತ ಅಜ್ಜಿ ಅವ್ರ ಬಗ್ಗೆ ಹೇಳು. ಏನು ಹೇಳಿ ಮ್ಯಾಮ್, ನನಗೇನೂ ಗೊತ್ತಿಲ್ಲ. ನಮ್ಮದು ರಾಜ್ ಮನೆತನ. ಇಷ್ಟು ಬಿಟ್ಟರೆ ನನಗಿನ್ನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಹಾಗಲ್ಲ, ಈಗ ನಾನು ಕೇಳ್ತಾ ಇರೋದು ನಿನ್ನ ಬಗ್ಗೆ. ಫಾರ್ ಎಕ್ಸಾಂಪಲ್, ನನಗೆ ನೀನು ಗೌತಮಿ ಅಂತ ಅಷ್ಟೇ ಗೊತ್ತು. ನಿನ್ನ ಸೆಕೆಂಡ್ ನೇಮ್ ಏನು, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ಓಹ್ ಓಕೆ, ಸೆಕೆಂಡ್ ನೇಮ್ ರಾಮಚಂದ್ರ, ಗೌತಮಿ ರಾಮಚಂದ್ರ. ಸರ್ನೇಮ್ ಗೊತ್ತಿಲ್ಲ ಮೇಡಮ್. ಸರ್ನೇಮ್ ಗೊತ್ತಿಲ್ವಾ? ಹಾಂ ಮ್ಯಾಮ್, ನಾನು ನಿಮ್ಗೆ ಹೇಳಿದ್ನಲ್ಲ, ಚಿಕ್ಕವಳಿದ್ದಾಗಲೇ ನನ್ನ ಮನೆಯಿಂದ ದೂರ ಇಟ್ಟಿದ್ರು ಅಂತ. ನನ್ನ ಐಡೆಂಟಿಟಿ ಕೂಡ ಹೈಡ್ ಮಾಡಿದ್ರು. ಹಾಗಾಗಿ ನನಗೇನೂ ಗೊತ್ತಿಲ್ಲ. ನನಗೆ ಗೊತ್ತಿರೋದಿಷ್ಟೇ, ನಾವು ರಾಜ್ ಮನೆತನದವರು. ಇದು ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಮೇಡಮ್. ಆ್ಯಂಡ್ ಈವನ್ ನನ್ನ ಸೆಕೆಂಡ್ ನೇಮ್ ರಾಮಚಂದ್ರ, ಆ ಹೆಸರು ಕೂಡ ನಿಜಾನೋ ಸುಳ್ಳು ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಅದು ಬಿಡಿ, ನನ್ನ ರಿಯಲ್ ಹೆಸರು ಗೌತಮಿ. ಈ ಹೆಸರು ಕೂಡ ನಂದೇನಾ ಅಥವಾ ನನಗೆ ಬೇರೆ ಏನಾದರೂ ಹೆಸರಿದೆ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ನನಗೆ ನನ್ನ ಬಗ್ಗೆನೇ ಏನೂ ಗೊತ್ತಿಲ್ಲ ಅಂದರೆ ಇನ್ನು ನನ್ನ ಫ್ಯಾಮಿಲಿ ಬಗ್ಗೆ ಏನು ಹೇಳಿ ಮೇಡಮ್? ನನಗೇನು ಗೊತ್ತಿಲ್ವಲ್ಲ. ಅಟ್ಲೀಸ್ಟ್ ನಿಮ್ಮ ಅಜ್ಜಿ ತಾತ ಅವ್ರ ಹೆಸರೇನಾದರೂ ಗೊತ್ತಾ? ಅವರು ಎಲ್ಲಿದ್ದಾರೆ ಅಂತ? ಇಲ್ಲ ಮೇಡಮ್, ನನ್ನನ್ನು ಚಿಕ್ಕ ವಯಸ್ಸಲ್ಲೇ ಬೇರೆ ಕಡೆ ಇಟ್ಟು ಸಾಕಿದ್ರು ಅಂತ ಹೇಳಿದ್ನಲ್ಲ, ಅವರು ಕೂಡ ನನಗೇನು ಹೇಳ್ತಿರ್ಲಿಲ್ಲ. ಆ್ಯಂಡ್ ನನ್ನ ಫ್ಯಾಮಿಲಿ ಕೂಡ ಬಂದು ನನ್ನ ಯಾವತ್ತೂ ಮೀಟ್ ಮಾಡಿರಲಿಲ್ಲ. ಒಂಥರ ಹೇಳಬೇಕು ಅಂದರೆ ನಾನೊಂಥರ ವಿಚಿತ್ರವಾದ ಸ್ಟೋರಿ. ಎಲ್ಲರೂ ಇದ್ದಾರೆ, ಎಲ್ಲನೂ ಇದೆ, ಆದರೆ ಒಳ್ಳೆ ಅನಾಥೆ ಅಂದರೂ ನನಗೆ ತಪ್ಪಿಲ್ಲ. ಅವರ ಫೋಟೋ ಏನಾದರೂ ಇದೆಯಾ? ಇಲ್ಲ ಮ್ಯಾಮ್, ಇದ್ದಿದ್ರೆ ನಾನೇ ಅವ್ರನ್ನ ಹೋಗಿ ಹುಡುಕ್ತಾ ಇದ್ದೆ. ಮೇ ಬಿ ಈ ವಿಷಯ ಅವ್ರಿಗೆ ಗೊತ್ತಿತ್ತು ಅನ್ಸತ್ತೆ, ಹಾಗಾಗಿ ಎಲ್ಲನೂ ಸೀಕ್ರೆಟ್ ಆಗಿ ಇಟ್ಟಿದ್ರು.